ಬೆಳಗ್ಗೆ ಐಟಿ ರೇಡ್ ಆಗಿದೆ. ಏನು ಕೇಳಿದ್ರು ಸರ್ ಡಾಕ್ಯುಮೆಂಟ್ಸ್? ಏನು ವಿಚಾರಕ್ಕಾಗಿದೆ ಸರ್ ಐಟಿ ಈಗ ರಾಜ್ಯ ತಮಗೆ ಗೊತ್ತಿದೆ. ಈಗ ಬಂದಿರೋ ಆಫೀಸರ್ಸ್ ಎಲ್ಲ ತಮಗೆ ಗೊತ್ತಿದೆ. ಎಲ್ಲ ಈಗ ರಾತ್ ಸ್ಟೇಟ್ ಅವರು ನಂಗೆ ಭಾಷೆ ಬರಲ್ಲ. ಯಾರೋ ಒಬ್ಬರಿದ್ರು ಅವರು ಅವ್ರನ್ನ ಗೈಡ್ ಒಬ್ಬರೊಬ್ಬರು ಕನ್ನಡವರಿದ್ದರು. ಇತರೆಲ್ಲ ಯು ಪಿ ಸಮ್ ನಾರ್ತ್ ಇಂಡಿಯನ್ಸ್. ಆಮೇಲೆ ಬಂದು ಫಸ್ಟು ಬಂದು ಎಂಟಾಗಿ ಸ್ವಲ್ಪ ಅರಸ ಅಂತಲೂ ಹೇಳ್ಬೋದು, ಅಥವಾ ಒಂಥರ ಮಾತಾಡಿದ ರೀತಿ ನನಗೆ ಸರಿ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಮಾತಾಡೋದು ಸ್ವಲ್ಪ ಏನೋ ಸ್ವಲ್ಪ ಹಣ ಸಿಕ್ಕಿರ್ಬೋದು ಅಂತ ಅನ್ಕೊತೀನಿ. ಅದು ನಮ್ಮಲ್ಲಿ ಹೇಳ್ತೀನಿ. ನಾನು ಎಷ್ಟು ಆಮೇಲೆ ನಮ್ಮ ನಾಯಕರ ಹತ್ರ ಮಾತಾಡ್ಬಿಟ್ಟು ಅದರ ವಿಷಯ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಅವ್ರು ಬಳಸಿದ ಭಾಷೆ ಹೆಂಗಿತ್ತು ಅಂದರೆ, ನಾವು ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಬಾರ್ದು ಆ ಥರ ನೀವು ಏನೇನಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಅದನ್ನು ಹೇಳ್ಬೇಕಾದ್ರೆ ನನಗೆ ಎಷ್ಟು ನೋವಾಗಿರ್ಬೇಕು. ಮತ್ತು ಆಮೇಲೆ ನಂದು ಎಲೆಕ್ಷನ್ ದುಡ್ಡೇನು ನನ್ನ ಹತ್ರ ಇರಲಿಲ್ಲ. ನನ್ನ ಮೊನ್ನೆ ಒಂದು ಜಮೀನು ಮಾರಿದ್ದೆ, ಆ ದುಡ್ಡು ಸ್ವಲ್ಪ ಇತ್ತು. ಅದು ಕೊಡೋರು ಬೇಡ, ಅದನ್ನು ಐ ಟಿ ಇದೆ, ನಮ್ಮ ಆಡಿಟರ್ ಇದ್ದಾರೆ, ನಮ್ಮ ಅಕೌಂಟೆಂಟ್ ಇದ್ದಾರೆ, ಮತ್ತು ಅದನ್ನು ನಾನು ಫೇಸ್ ಮಾಡ್ತೀನಿ, ತೊಂದರೆ ಇಲ್ಲ. ಅದೆಷ್ಟು ಏನು ಅಂತ ಇದು ಮತ್ತು ಆಮೇಲೆ ಲೆಕ್ಕ ಹೇಳ್ತೀನಿ ನಾನು, ಅಮೌಂಟ್ ಏನು ಎತ್ತ ಅಂದ್ಬಿಟ್ಟು. ಬಟ್ ಅವರು ನಂಗೆ ಅರೆಸ್ಟ್ ಮಾಡಿದ್ರು ಅಂದರೆ ನಾನು ಕಾಂಗ್ರೆಸ್ ಪಾರ್ಟಿ ಕೆಲಸನೇ ಮಾಡಬಾರ್ದು. ಆ ಥರ ಅರೆಸ್ಟ್ ಮಾಡಿದ್ರು ನನಗೆ. ಯಾವ ಥರ ಅರೆಸ್ಟ್ ಮಾಡಿದ್ರೆ, ನೀನು ಯಾವುದೇ ಕಾರಣಕ್ಕೆ ಆಚೆ ಕಡೆ ಹೋಗಬಾರ್ದು, ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡಬಾರ್ದು. ನೇರವಾಗಿ ಹೇಳಿದ್ರು ಅಂದರೆ ಸ್ವಲ್ಪ ನಿಮ್ಗೆ ನಾನು ಈಗ ಮೀಡಿಯಾ ಬಂದರೆ ಯಾವ ಥರ ಮಾತಾಡಬೇಕು, ನಾನು ಇಷ್ಟು ಹೇಳಬೇಕು ಅಂದರೆ ಅರ್ಥ ಮಾಡ್ಕೋಬೇಕು ಅಲ್ವಾ? ನಿನ್ನೆಯಿಂದ ನಾನು ತುಂಬ ಚೆನ್ನಾಗಿ ಕ್ಯಾನ್ವಸ್ ಮಾಡ್ಕೊಂಡ್ಬಂದು ಬೆಳಗ್ಗೆ ಕ್ಯಾನ್ವಸ್ ಹೋಗ್ಬಿಟ್ಟು ಬೆಳಗ್ಗೆ 4 ಗಂಟೆ ಎದ್ಬಿಟ್ಟು ಕ್ಯಾನ್ವಸ್ ಎಲ್ಲ ಮಾಡ್ಕೊಂಡು ಮನೆ ಹತ್ರ ಬಂದಿದ ತಕ್ಷಣ 6:30 7 ಗಂಟೆ ಇರಬೇಕಲ್ಲ, ಹೇಳ್ಬೇಕಲ್ಲ. ಕ್ಯಾನ್ವಸ್ ಹೊರಡೆ ಬಂದಿದ್ದ ತಕ್ಷಣ ಹಿಂದೆ ಬಂದು ನನ್ನನ್ನು ಹೊರಗಡೆ ಕರ್ಕೊಂಡೋಗಿ ನನ್ನ ವಿಚಾರಣೆ ಮಾಡಿದ್ರು. ಮತ್ತು ನಾನು ಈಗೆಲ್ಲ ಹೇಳಿದ್ನಲ್ಲ, ಇದೆಲ್ಲ ಅಲ್ಲ, ಇದು ಈ ನಮ್ಮ ಕಾರ್ಯಕರ್ತರಿಗೆ ನಮ್ಮಂಥ ಕಾರ್ಯಕರ್ತರಿಗೆ BJP ಕೊಡ್ತಾರೆ ಕಾಟ. ನಮ್ಮ ಇವರು ಮೋದಿ ಅವರು ಕೊಡ್ತಾರಂತ ಹರಾಸ್ಮೆಂಟ್ ಅಂತಾನೆ ಹೇಳ್ತೀನಿ ಸರ್. ಅಂದ್ರೆ ಈ ಭಾಗದಲ್ಲಿ ಸ್ಟ್ರಾಂಗ್ ಇದ್ರೆ ನಿಮ್ಮ ಎದುರಿಸ್ರೆ ನೀವು ಓಡಾಡ್ಲಿಕ್ಕೆ ಆಗ್ಬಾರ್ದು ಅಂತ ರೀತಿ ಮಾಡಿದ್ರಂತ ನೀವು ಹೇಳ್ತಿರತ್ತೆ. ನನ್ನ ಜಯಮಾನದಲ್ಲಿ ಹೆದರಿಕೆ ಅನ್ನೋದು ಇಲ್ಲ. ಆಮೇಲೆ ಯಾರಾದ್ರೂ ಎದುರಿಸೋ ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಹೆದರಿಕೆ. ನೋಡಿ ಇದ್ರಲ್ಲಿ ಫೇಸ್ ಮಾಡ್ತೀವಿ, ತೊಂದರೆ ಇಲ್ಲ. ನಮ್ಮ DK ಸುರೇಶ್ ಅವರೇ, DK ಶಿವಕುಮಾರ್ ಅವರೇ, CM ಸಿದ್ದರಾಮಯ್ಯ ಅವರ ನಮ್ಮ ಜೊತೆ ಇರ್ತಾರೆ, ಕಾರ್ಯಕರ್ತರ ಜೊತೆ ಇರ್ತಾರೆ. ಅವ್ರು ಸಹಕಾರದಲ್ಲಿ ಇವಾಗಲಿಂದ ನಾನು ಕೆಲಸ ಶುರು ಮಾಡ್ತಾ ಇದ್ದೀನಿ. ಮತ್ತೆ ಇವ್ರ ಜೊತೆ ನಮ್ಮ ಸ್ನೇಹಿತರು ಎಲ್ಲ ಜೊತೆ ಇದ್ದಾರೆ. ಇವಾಗಲೇ ಅವ್ರ ಜೊತೆ ಮತ್ತೆ ನಾನು ಕೆಲಸ ಹೋಗ್ತಾ ಇದ್ದೀನಿ. ಅಲ್ಲ, ಬೇರೆ ನಾಯಕರ ಸದ್ಯ ಹೇಳಿಲ್ಲ. ಅವ್ರು ಇಷ್ಟ ಹೇಳಿದ್ದು ಕ್ಯಾನ್ವಸ್ ಮಾಡಬೇಡ, ಕೇಳಿ. ಅವ್ರು ಮಾತಾಡೋ ಭಾಷೆಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದು ಬರೀ ಹಿಂದಿಲ್ಲ ಮಾತಾಡ್ತಾರೆ, ನಮ್ಗೆ ಹಿಂದಿ ಬರಲ್ಲ, ಹಿಂದಿ ಬೇರೆ ಬರಲ್ಲ. ಮತ್ತು ಅವರೆಲ್ಲ ಒಬ್ಬ ಆಫೀಸರ್ ತುಂಬ ಒಳ್ಳೆ ಆಫೀಸರ್ ಇದ್ರು, ಇರ್ತಾರೆ. ಒಬ್ಬರು ನಮಗೆಲ್ಲ ಗೈಡ್ ಮಾಡೋರು, ಒಬ್ಬರು ಕನ್ನಡದವರು, ಆಕ್ಚುಲಿ ಕನ್ನಡದವರು. ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ನಮ್ಮ ಹೆಸರು ಹೇಳೋದು ಬೇಡ. ಸರ್, ಈಗ ಮನೆಯಿಂದ ಏನಾದ್ರು ಚಿನ್ನಾಭರಣ, ನಗದು ತಗೊಂಡೋಗಿದಾರಾ? ಎಲ್ಲ ನೋಟಿಸ್ ಏನಾದ್ರು ಕೊಟ್ಟಿದ್ದಾರಾ ವಿಚಾರಣೆಗೆ ಬರಬೇಕು ಅಂತ ಹೇಳಿ? ಹೌದು, ಕೊಟ್ಟಿದ್ದಾರೆ. ಅಂದ್ರೆ 28, 29 ಹೇಳಿದ್ದಾರೆ. ಏನಾದ್ರು ತಗೊಂಡೋಗಿದಾರಾ ಸರ್ ಡಾಕ್ಯುಮೆಂಟ್ಸ್? ಸ್ವಲ್ಪ ಡಾಕ್ಯುಮೆಂಟ್ಸ್ ಬಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ಏನು ಕೇಳಿದ್ರು ಸರ್ ನಿಮ್ಮ ಹತ್ರ? ಏನು ಮಾತಾಡಿಲ್ಲ ಅವರು. ಮನೆ ಒಳಗೆ ಬಂದರು, ಎಲ್ಲ ಸರ್ಚ್ ಮಾಡಿದ್ರು. ಇರೋ ಮನೆ ಹೆಂಗೆ ಸರ್ಚ್ ಮಾಡಿದ್ರು ಒಂದ್ಸಲ ನೋಡ್ತೀರಾ ಯಾರಾದ್ರು? ನೋಡ್ರಿ, ಸೀರೆ ಗೀರೆ ಎಲ್ಲ ಆಚೆ ಹೇಳಿದು ಸರ್ಚ್ ಬಂದಿದ ತಕ್ಷಣ ಡಾಕ್ಯುಮೆಂಟ್ಸ್ ಏನೋ ಸಿಗ್ತಾ, ಏನೋ ತಗೊಂಡೋದ್ರ? ಏನೇನು ತಗೊಂಡಿದ್ರು ಸರ್ ಮನೆಯಿಂದ? ಸ್ವಲ್ಪ ಕ್ಯಾಶ್ ಸಿಕ್ಕಿದೆ, ತೊಗೊಂಡೋಗಿದ್ರು. ಬಟ್ ಅದು ಈ ನನ್ನ ಮೊನ್ನೆ ಒಂದು ಜಮೀನು ಮಾರಿದ್ದು, ಆ ಕ್ಯಾಶ್ ಇತ್ತು ಸ್ವಲ್ಪ, ಅದನ್ನು ತೊಗೊಂಡೋಗಿದ್ದಾರೆ. ಮತ್ತು ಮೊನ್ನೆ ಒಂದು ಸೆಮೆಂಟೇಷನ್ ಆಯಿತು, ಮತ್ತೆ ಒಂದು ಅಗ್ರಿಮೆಂಟ್ ಆಗಿ ಅದಿಟ್ಟು ಆ ದುಡ್ಡಿತ್ತು, ಅದು ತೊಗೊಂಡೋಗಿದ್ದಾರೆ ಅಷ್ಟೇ. ಎಲ್ಲ ತೊಗೊಂಡೋಗಿದ್ದಾರೆ. ಆ ದುಡ್ಡು ತೊಗೊಂಡೋಗಿದ್ದಾರೆ. ಬಟ್ ಅದನ್ನ ಎಷ್ಟು ದುಡ್ಡು ತೊಗೊಂಡೋದು ಮತ್ತೆ ಇವಾಗ ನನ್ನ ಡಿಸ್ಕ್ಲೋಸ್ ಮಾಡೋದು ಬೇಡ. ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ. 100% ರಾಜಕೀಯ.
ಸರ್ ಯಾವತ್ತು ಹಾಜರಾಗೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಅದು ನೋಡಿದೆ ನಾನು ಆ ಥರದಲ್ಲಿ ಮತ್ತೆ ಸರ್ ನೋಡಿದೆ ಮತ್ತೆ ಡೇಟ್ ನೋಡಿಲ್ಲ ನಾಯಕರ ಜೊತೆ ಯಾರಾದ್ರೂ ಮಾತಾಡಿದ್ರ? ಡಿ.ಕೆ. ಶಿವಕುಮಾರ್ ಇರಬಹುದು, ಡಿ.ಕೆ. ಸುರೇಶ್ ಅವರು ಇರಬಹುದು, ಯಾರಿಗಾದ್ರೂ ಫೋನ್ ಮಾಡಿ ಇಲ್ಲ ಫೋನ್ ಎಲ್ಲ ಅವ್ರು ಇಸ್ಕೊಬಿಡ್ತಾರೆ ಅಲ್ಲ, ಈಗ ಮಾತಾಡಿದ್ರ? ಇನ್ನಿಲ್ಲ ನಾನು ಅವ್ರು ಹೋಗಿದ ತಕ್ಷಣ ನಾನು ಆಚೆ ಬಂದು ಇನ್ನು ಯಾರು ಮಾತಾಡಿಲ್ಲ. ಹೌದು ಸರ್ ಮತ್ತೊಮ್ಮೆ ಸರ್ ಎಲೆಕ್ಷನ್ ಪ್ರಚಾರ ಮಾಡಬಾರ್ದು ಅನ್ನುವಂಥದ್ದು ಹೇಳಿದಾರಲ್ಲ, ಅದನ್ನ ನಿಮ್ಮ ಲೀಡರ್ಗಳ ಜೊತೆ ಚರ್ಚೆ ಮಾಡ್ತೀರಾ? ಇನ್ನು ಚರ್ಚೆ ಮಾಡಲಿ. ಇವಾಗ ಸಿಗ್ತಾರೆ ಮಾತಾಡ್ತಾರೆ. ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ, ನಮ್ಮ ಸಾಹೇಬರು ಡಿ.ಕೆ. ಸುರೇಶ್ ಹತ್ರ ಮಾತಾಡ್ತೇನೆ ಈಗ. ಥ್ಯಾಂಕ್ ಯು. ನಮಸ್ಕಾರ.